ಗುಡ್ ಮಾರ್ನಿಂಗ್ ಕರ್ನಾಟಕ. ಎಸ್, ಈಗ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸ್ಟೋರೀಸ್ ಇದೆ ನೋಡೋಣ ಬನ್ನಿ. ಎಸ್, ಕನ್ನಡಪ್ರಭದ ಫ್ರಂಟ್ ಪೇಜ್ನಲ್ಲಿರುವಂತಹ ಸುದ್ದಿ ನಿನ್ನೆ ಕರುಣಾನಿಧಿ ಚಿರನಿದ್ರೆಗೆ ಜಾರದಂತಹ ಸುದ್ದಿ ಇರುವಂಥದ್ದು. ಕಡೆ ಯುದ್ಧ ಗೆದ್ದು ಕರುಣಾ ಚಿರನಿದ್ರೆ. ಹೇಗಿತ್ತು ಆ ದೃಶ್ಯ? ಲಕ್ಷಾಂತರ ಮಂದಿ ಅಭಿಮಾನಿ ವರ್ಗಗಳು ಬಂದಂಥದ್ದು. ದ್ರಾವಿಡ ಆಂದೋಲನ ರಾಜಕೀಯ ಹೋರಾಟವನ್ನು ಮುಗಿಸಿ ನಿಧನರಾದಂತಹ ಕರುಣಾನಿಧಿ ಅವರ ಅಂತ್ಯಕ್ರಿಯೆ ಹೇಗೆ ಸಾಕ್ತು? ಸ್ಥಳಕ್ಕಾಗಿ ಕಾನೂನು ಸಮರ ಕೊನೆಯ ಹಂತದಲ್ಲೂ ಕೂಡ ಒಂದು ಸಮರವನ್ನು ಗೆದ್ದೇ ಅವರು ಚಿರನಿದ್ರೆಗೆ ಜಾರಬೇಕಾದಂತಹ ಸ್ಥಿತಿ. ಇದೆಲ್ಲದರ ಕುರಿತು ವಿವರವಾದಂತಹ ಸುದ್ದಿ ಇದೆ ಫ್ರಂಟ್ ಪೇಜ್ನಲ್ಲಿ, ತಪ್ಪದೆ ಓದಿ. ಇನ್ನು ಮೂರನೇ ಪೇಜ್ನಲ್ಲಿ ಜಾಹೀರಾತು ನೀತಿ ವಿಳಂಬಕ್ಕೆ ಹೈಕೋರ್ಟ್ ಗರಂ ಆಗಿದೆ. ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ಏನು ಅಲ್ಲಲ್ಲಿ ಅಳವಡಿಸಲಾಗಿತ್ತು ಅದನ್ನು ತೆರವು ಮಾಡೋದಕ್ಕೆ ಒಂದು ಕಾಯ್ದೆ, ಜೊತೆಗೆ ಕ್ರಿಮಿನಲ್ ಕೇಸ್ ಹಾಕುವಂತಹ ಒಂದು ಕಾಯ್ದೆ ಜಾರಿ ಆಗ್ತಾ ಇದೆ. ಆದರೆ ಅದರ ವಿಳಂಬ ನೀತಿಗೆ ನ್ಯಾಯಾಲಯ ತನ್ನ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಏನು ಮಾಡ್ತಾ ಇದ್ದೀರಾ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಆದರೆ ಅಲ್ಲಿ ಕೆಲಸ ಆಗಬೇಕು ಅಷ್ಟೇ, ನಗರದ ಸೌಂದರ್ಯ ಹಾಳು ಮಾಡಬಾರ್ದು. ಇದು ನಿರ್ಲಕ್ಷ್ಯದ ಪರಮಾವಧಿ ಅಂತ ಗರಂ ಆಗಿದೆ. ಯಾಕೆ ಗರಂ ಆಗಿದೆ, ಎಲ್ಲಿ ವಿಳಂಬ ಆಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸನ್ನು ಮೂರನೇ ಪುಟದಲ್ಲಿ ನೀವು ನೋಡಬಹುದು. ಎಸ್, ಹಾಗೆ ಇನ್ನು 6ನೇ ಪುಟಕ್ಕೆ ಬರೋದಾದರೆ ಉಡ್ತಾ ಕರ್ನಾಟಕ ಭಾಗ 17. ಪ್ರತಿನಿತ್ಯವೂ ಕೂಡ ನಮ್ಮ ರಾಜ್ಯದಲ್ಲಿರುವಂತಹ ಡ್ರಗ್ಸ್ ಅಮಲಿನ ಬಗ್ಗೆ ವಿವಿಧ ಆಯಾಮಗಳ ಸ್ಟೋರಿಗಳನ್ನು ಕನ್ನಡಪ್ರಭ ಪ್ರಸಾರ ಮಾಡ್ತಾ ಇರೋದೆ. ಬೆಳಗಾವಿಯ ಸುದ್ದಿಯನ್ನು ಈಗ ತೆಗೆದುಕೊಂಡಿರುವಂಥದ್ದು. ಬೆಳಗಾವಿಯಲ್ಲಿ ರಷ್ಯನ್ ಡ್ರಗ್ ಅಮಲು ಬಹಳ ಜೋರಾಗಿದೆಯಂತೆ. LSD ರಾಜಾರೋಷ ಮಾರಾಟ, ವಿದ್ಯಾರ್ಥಿಗಳೇ ಇದರ ಗುರಿ ಎಂದಿನಂತೆ. ಆಸಿಡ್ನಿಂದ ತಯಾರಿಸುವಂತಹ ದುಬಾರಿ ದ್ರವ್ಯ ಇದು. ಜೊತೆಗೆ ಪೋಸ್ಟಲ್ ಸ್ಟ್ಯಾಂಪ್ ಆಕಾರದಲ್ಲಿರುವಂತಹ LSD ಡ್ರಗ್ ಸ್ಟ್ರಿಪ್ ಬೆಳಗಾವಿ ಸೇರಿ 5 ಜಿಲ್ಲೆಗಳಿಗೆ ಗೋವಾದಿಂದ ಪೂರೈಕೆಯಾಗ್ತಾ ಇರುವಂಥದ್ದು. ಒಂದು ಸ್ಟ್ರಿಪ್ಗೆ 15,000 ರೂಪಾಯಿ. ದುಡ್ಡು ಯಾವ ರೀತಿ ಮಾಡ್ತಿದ್ದಾರೆ, ಹೇಗೆ ಆ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಿದ್ದಾರೆ ಅನ್ನೋದಕ್ಕೆ ಈ ಒಂದು ಆರ್ಟಿಕಲ್ ಸಾಕ್ಷಿಯಾಗುತ್ತೆ. ಜಗದೀಶ್ ವಿರಕ್ತಮಠ ಅವರ ವರದಿ, ತಪ್ಪದೆ ಓದಿ 6ನೇ ಪುಟದಲ್ಲಿ. ಎಸ್, ಸ್ವರ್ಣ ಮಂದಿರದಲ್ಲಿ ಶೂ ಇಲ್ಲದ ಬ್ಲೂ ಸ್ಟಾರ್ ಆಪರೇಷನ್ ನಡೆಯೋ ಸಂದರ್ಭದಲ್ಲಿ ಅಲ್ಲಿ ಶೂಗಳನ್ನು ಬಿಚ್ಚಿಟ್ಟು ಬರಬೇಕು ಅಂತ ಧರ್ಮಗುರುಗಳು ಆದೇಶ ಮಾಡ್ತಾರೆ. ಹೇಗೆ ಅದು ಹೋಗೋದಕ್ಕೆ ಸಾಧ್ಯ ಅನ್ನೋದು ದೊಡ್ಡ ಪ್ರಶ್ನೆ ಆಗಿತ್ತು. ಆ ಸಂದರ್ಭದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ವರದಿಯಲ್ಲಿ ನೋಡಬಹುದು. ಜೈನುದ್ದೀನ್ ಗುಂಡಬಾವಡಿ ನಿವೃತ್ತ ಹವಾಲ್ದಾರ್ ವಿಜಯಪುರದವರು ಹೇಳ್ತಾರೆ, ನಾನು 40 ಡಿಗ್ರಿ ಶೆಕೆ ಇರುವಂತಹ ಪ್ರದೇಶದಲ್ಲಿ ಬೆಳೆದವನು, ಆದರೆ -40 ಡಿಗ್ರಿ ಇರುವಂತಹ ಜಾಗದಲ್ಲಿ ನನಗೆ ಕೆಲಸ ಸಿಗತ್ತೆ. 6 ತಿಂಗಳಿಗೆ ಒಂದ್ಸಲ ಊಟ ತಿಂಡಿ ಬರುತ್ತೆ, ಮನೆಯವರ ಪತ್ರ ಬರುತ್ತೆ. ಎಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಸೈನಿಕರು ಕೆಲಸ ಮಾಡಬೇಕು ಅನ್ನೋದನ್ನು ಅವರು ವಿವರವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಸೈನಿಕರ ನೋವೇನು, ಅವರ ಕಷ್ಟ ಕಾರ್ಪಣ್ಯಗಳೇನು, ಅವರ ಚಾಲೆಂಜಸ್ ಏನು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ವಿವರಿಸಿದ್ದಾರೆ. ಅದನ್ನು ನೀವು ವಿಚಾರ ವಿಸ್ತಾರದಲ್ಲಿ ನೋಡಬಹುದಾಗಿದೆ. ಅದರ ಕೆಳಗಡೆ ಇರುವಂಥದ್ದು MK ಸ್ಟಾಲಿನ್ DMK ಮುಖ್ಯಸ್ಥರ ಹೃದಯ ಸ್ಪರ್ಶಿ ಪತ್ರ ಇದೆ. ಕರುಣಾನಿಧಿ ಅವರ ನಿಧನದ ಬಳಿಕ ಅವರು, ನಾಯಕರೇ ಇದೊಂದು ಸಲ ನಿಮ್ಮನ್ನ ಅಪ್ಪ ಎಂದು ಕರೆಯಲಿ ಅಂತ ಕರುಣಾನಿಧಿಗೆ ಹೇಳಿದಂತಹ ಒಂದು ಪತ್ರ ಇಲ್ಲಿರುವಂಥದ್ದು. ಹೃದಯ ಸ್ಪರ್ಶಿ ಪತ್ರದ ಅನುವಾದ ಇದೆ, ತಪ್ಪದೆ ಓದಿ. ಬಹಳ ನಿಜಕ್ಕೂ ಹೃದಯ ಸ್ಪರ್ಶಿ ಅಪ್ಪನಿಗೆ ಕೊನೆಯ ಪತ್ರ ಸ್ಟಾಲಿನ್ ಅವರ ಕಡೆಯಿಂದ. ಇದರ ಜೊತೆಗೆ ಇನ್ನೂ ಬಹಳಷ್ಟು ಸುದ್ದಿ ಇವತ್ತಿನ ಕನ್ನಡಪ್ರಭದಲ್ಲಿದೆ, ಮಿಸ್ ಮಾಡ್ಕೊಳ್ಳದೆ ಓದಿ.